ಈ ಡ್ರಾಯಿಂಗು ಮತ್ತೆ ಚಿತ್ರಕಲೆ ಈ ತರದ್ದೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ರು ಅಥವಾ ನೀವು ಎಜುಕೇಶನ್ ಅಲ್ಲಿ ಕಂಟಿನ್ಯೂ ಆಗಿದ್ದ? ಅದು ಹೇಗೆ ಬಂತಂತಾನೆ ನನಗೂ ಗೊತ್ತಿಲ್ಲ. ಈ ಡ್ರಾಯಿಂಗ್ ಅಲ್ಲಿ ಎಷ್ಟು ಟೈಪ್ ಇದಾವೆ? ಲಲಿತ ಕಲೆಗಳು 9 ಇದಾವೆ, ಅದು ಬೇರೆ. ಇದು ಚಿತ್ರಕಲೆ ಒಂದು. ನಾನು ಪೇಂಟಿಂಗ್ ಮಾಡಕ ಈ ತರ ಮಾಡ್ತಿದ್ದೀನಿ, ಬೇರೆಯವರೆಲ್ಲ ಡಿಗ್ರಿ ಮಾಡ್ಕೊಂಡು ಬೇರೆ ತರ ಹೋಗ್ತಾ ಇದಾರೆ. ಸೊ ಆತರ ನಿಮ್ಗೆ ಏನಾರು ಅನ್ಸಿದ್ದೆ ಅಣ್ಣ? ನನ್ಗೆ ಯಾಕೋ ಅದು ಇಂಟ್ರೆಸ್ಟ್ ಬರಲಿಲ್ಲ. ಇಂಥ ಒಳ್ಳೆ ಕಲೆ ಇಟ್ಕೊಂಡು ಏನಕ್ಕ ನೀನು ಅದು ಇದು ಅಂತ ಹೋಗ್ತಿದ್ಯಾ ಅಂತ. ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಏನಾರು ಇತ್ತ, ಇದರಿಂದ ಜೀವನ ಕಟ್ಕೋಬಹುದು ಅಂತ ಏನಾದ್ರು ಐಡಿಯಾ ಇತ್ತ ಅಥವಾ ಏನೋ ಇದರಿಂದ ಸಿಗ್ತಿದೆಲ್ಲಪ್ಪ ಅನ್ನೋ ಖುಷಿ ಒಂದಿತ್ತು. ಈಗ ನೀವು ಬೆಂಗಳೂರು ಬಂದ್ಮೇಲೆ ಇಲ್ಲಿ ಏನೋ ಸ್ಟ್ರಗ್ಲಿಂಗ್ ಇತ್ತ? ಸ್ಟ್ರಗಲ್ ಅಂದ್ರೆ ಅಷ್ಟಿಷ್ಟು ಸ್ಟ್ರಗಲ್ ಅಲ್ಲ, ಯಾರು ಇರ್ಲಿಲ್ಲ. ಅಂದ್ರೆ ಈ ಪೇಂಟಿಂಗ್ ಬ್ರಷ್ ಇಂದನೂ ಜೀವನ ಕಟ್ಕೋಬಹುದು. ಇಂಟೀರಿಯರ್ಗೂ ಇಂದ ಹಿಡಿದು ನಿಮ್ಮ ಆಫೀಸ್ ವರೆಗೂ ನಿಮ್ಮ ಒಂದು ಈಗ ಡಿಸೈನ್ ಏನಾದ್ರು ಬೇಕಂದ್ರೆ ಕಲರ್ ಕಾಂಬಿನೇಷನ್ಗೂ ಒಬ್ಬ ಡಿಸೈನರ್ನ ಇಟ್ಕೊಂತಾರೆ. ಆ ಡಿಸೈನರ್ ಎಲ್ಲಿಂದ ಬಂದಿರ್ತಾನೆ? ಆರ್ಟ್ ಫೀಲ್ಡಿಂದನೇ ಬಂದಿರ್ತಾನೆ. ಅಣ್ಣ ಹೇಗಿದ್ದೀರಾ? ಸೂಪರ್ ಬಸ್ಸು, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲೈಫ್ ಹೇಗಿದೆ? ಲೈಫ್ ಓಕೆ, ಗೋಯಿಂಗ್ ಆನ್ ಸಿಂಪ್ಲಿ. ನಿಮ್ಮೂರು ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದ್ರಣ್ಣ? ಬಸ್ಸು, ನಾನು ಹುಟ್ಟಿದ್ದೆಲ್ಲ ಈ ಕಡೆ ನಾರ್ತ್ ಕರ್ನಾಟಕ, ಅಂದರೆ ಗಂಗಾವತಿ ಹತ್ರ ಕಾಟಿ ಅಂತ ಇದೆ. ಪಕ್ಕದಲ್ಲಿ ಒಂದು ಬೂರುಂಪ ಅಂತ ಒಂದು ಗ್ರಾಮ. ಹೌದು. ಅಲ್ಲಿ ನಂದು ಬಾಲ್ಯ ಜೀವನ, ಅಲ್ಲೇ ಸ್ಕೂಲು ಒಂದು 10th ವರೆಗೂ ಅಲ್ಲಿ ಮುಗಿಸ್ಕೊಂಡು ಹಾಗೆ ಇದೆ. ಅಂದರೆ ಈ ಡ್ರಾಯಿಂಗು ಮತ್ತು ಚಿತ್ರಕಲೆ ಈ ಥರದ್ದೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ರು ಅಥವಾ ನೀವು ಎಜುಕೇಷನಲ್ಲಿ ಕಂಟಿನ್ಯೂ ಆಗಿದ್ದ? ಅದು ಇದು ನೋಡಿ ಬಸ್ಸು, ಈ ನಮ್ಮ ಮನೆತನದಲ್ಲಿ ಯಾರಿಗೂ ಡ್ರಾಯಿಂಗು, ಪೇಂಟಿಂಗು, ಬ್ರಷು ಅನ್ನೋದು ಯಾರಿಗೂ ಟಚ್ಚೇ ಇಲ್ಲ. ಅದು ಹೇಗೆ ಬಂತಂತಾನೆ ನನಗೂ ಗೊತ್ತಿಲ್ಲ. ಅದು ಹೆಂಗಾಯ್ತು ಅಂದರೆ, ನಾವು ಹೈಸ್ಕೂಲಲ್ಲಿದ್ದಾಗ ನಮ್ಮ ಟೀಚರು ಒಂದು ಸ್ಕೂಲ್ಗೆ ಒಂದು ಇದಕ್ಕೆ ರೂಮಿಗೆ ಪೇಂಟ್ ಎಲ್ಲ ಹೊಡಿಸಿದ್ರು. ಅದಕ್ಕೆ ABCD ಬರಿಬೇಕಿತ್ತು. ಅವಾಗ ನನ್ನ ಫ್ರೆಂಡ್ ಒಬ್ಬನಿದ್ದ, ಅವನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದ. ಅವನು ಚೆನ್ನಾಗಿ ಮಾಡ್ತಿದ್ದ ಅಂತ ನಾನು ಸ್ವಲ್ಪ ಅವನು ನೋಡಿಕೊಂಡು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಬುಕ್ಕಲ್ಲೆಲ್ಲ ಡ್ರಾಯಿಂಗ್ ಬರಿತಾ ಇದ್ದೆ. ಒಂದಿನ ನಮ್ಮ ಮೇಡಮ್ ಏನಂದ್ರು, ಪ್ರೈಮರಿ ಸ್ಕೂಲು ಕರೆದ್ಬಿಟ್ಟು, ನೀನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀಯಾ, ಅಲ್ಲಿ ಬ್ರಷಲ್ಲಿ ಬರಿಬಾ, ಅಲ್ಲಿ ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ ನೋಡ್ಕೊಳಕ್ಕೆ ಅಂತ. ಹಂಗೆ ಬರಿತಾ ಅದ್ರ ಮೇಲೆ ಇಂಟ್ರೆಸ್ಟು ಚೆನ್ನಾಗಿ ಬಂತು. ಆಮೇಲೆ ಯಾವಾಗಲೂ ನಾನು 5th, 4th, 6th ಹಂಗಿದ್ದೆ. ಯಾವಾಗಲೂ ನಾನು ಪೆನ್ಸಿಲಲ್ಲಿ ಏನೋ ಒಂದು ಡ್ರಾಯಿಂಗು, ಒಂದು ಹೆಸರು ಬರೆದ್ರು ಅದನ್ನ ಡಿಸೈನ್ ಆಗಿ ಬರೆಯೋದು, ಆ ಥರ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾನೆ ಇದ್ದೆ ನಾನು. ಅವಾಗಿಂದ ಅದು ನನಗೆ ತುಂಬ ಹತ್ರ ಅದಕ್ಕೆ. ಅಂದರೆ ಸ್ಕೂಲಲ್ಲಿ ಇದಕ್ಕಂತಾನೆ ಡ್ರಾಯಿಂಗ್ ಅಂತಾನೆ ಸಪ್ರೇಟ್ ಟೀಚರ್ಸ್ ಆ ಥರ ಏನಾರಿದ್ರೆ ಗೈಡೆನ್ಸ್ ನಿಮ್ಗೆ ಸಿಕ್ಕಿದೆ ಯಾವ ಥರ? ಇಲ್ಲಿ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಯಾವುದು ಏನು ಗೈಡೆನ್ಸ್ ಏನೂ ಇರಲಿಲ್ಲ. ಹೈಸ್ಕೂಲ್ ಬಂದಮೇಲೆ ನಾನು 9th ಇರಬೇಕಾದ್ರೆ ಒಬ್ಬರು ಡ್ರಾಯಿಂಗ್ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಆಯಿತು. ಓಕೆ. ಅಂದರೆ ಡ್ರಾಯಿಂಗ್ ಅಂತಾನೆ ಸಪ್ರೇಟ್ ಆಯಿತು. ಓಕೆ. ಅವ್ರ ಹೆಸರು ರಾಮಚಂದ್ರ ಅಂತ. ಅವರು 10th ಸ್ಕೂಲಲ್ಲಿ, ನಾನು ಪ್ರೈಮರಿಯಲ್ಲಿ ಏನು ನನ್ನ ಫ್ರೆಂಡ್ ಇದ್ದೋ ಅವ್ನು 10th ಅಲ್ಲಿ ಚೆನ್ನಾಗಿ ಬರಿತಾ ಇದ್ದ. ಅದನ್ನ ನೋಡ್ಕೊಂಡು ಅವ್ನು ಚೆನ್ನಾಗಿ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಕಾಂಪಿಟೇಷನ್ ಅಲ್ಲಿ ಅವ್ನು ಮಾಡ್ತಾವನಲ್ಲ, ಅವನಿಗೆ ಏನೋ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದ. ಅದು ಒಂಥರ ಸ್ಕೂಲಲ್ಲಿ ಇದಿರುತ್ತೆ, ಏನಾದ್ರೆ ಯಾರು ಸ್ಪೆಷಲ್ ಆಗಿ ಸ್ಕಿಲ್ ತೋರಿಸಿದ್ರೆ ಅವನು ಸ್ವಲ್ಪ ಹೊಗಳೋದು, ಅವನು ಸ್ವಲ್ಪ ಜಾಣ ಅನ್ನೋದು ಒಂದು ಇದಿರುತ್ತೆ. ಹಂಗಿದ್ದಾಗ ಹಂಗ್ ಹೋಗುತ್ತಿದಾರಲ್ಲ ಅಂತ ನಾನು ಚೆನ್ನಾಗಿ ಮಾಡೋಣ ಅಂತ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವರು ನಮ್ಮ ಸರ್ ಇದ್ದವರು ನನ್ನನ್ನ ಅಬ್ಸರ್ವ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ನಮ್ಮ ಊರ್ ಕಡೆ ಏನ್ ಗೊತ್ತಾ, ಅವಾಗ ಡ್ರಾಯಿಂಗ್ ಟೀಚರ್ ಬಂದಾಗ ಒಂದು ಡ್ರಾಯಿಂಗ್ ಬುಕ್, ಅನ್ರೋಲ್ಡ್ ಬುಕ್ ಅಂದ್ರೆ ತಗೊಂಬರಕ್ ಯಾರು ರೆಡಿ ಇರ್ಲಿಲ್ಲ. ಎಲ್ಲರೂ ಏನೋ ಒಂದು ಕಾರಣ ಹೇಳೋದು. ಎಷ್ಟು ಹೊಡೆದ್ರು ಕೋಲಲ್ಲಿ ಏನು ಉಗಿದ್ರು ಬರ್ತಾ ಇರ್ಲಿಲ್ಲ. ಅಂದ್ರೆ ನಿಮ್ ಸ್ಕೂಲ್ಗೆ ಅದೇ ಫಸ್ಟ್ ಟೈಮ್ ಡ್ರಾಯಿಂಗ್ ಟೀಚರ್ ಅಥವಾ ಮುಂಚೆ ಇದ್ರು ಅಥವಾ ಡಿಸ್ಕಂಟಿನ್ಯೂ ಆಗಿತ್ತಣ್ಣ? ನನ್ ತಿಳಿದ ಮಟ್ಟಿಗೆ ಅದೇ ಫಸ್ಟ್ ಅನ್ಸುತ್ತೆ. ಬಂದ್ರಲ್ವಾ, ನಾನು ಅದರಲ್ಲಿ ಇಂಟ್ರೆಸ್ಟ್ ಇತ್ತಲ್ವಾ, ಇಂಟ್ರೆಸ್ಟ್ ಇರ್ಬೇಕಾದ್ರೆ ಒಂದಿಷ್ಟು ಬುಕ್ಗಳು ತಗೊಂಡು ಬರೆದು ಚಿತ್ರಗಳು ತೋರಿಸಿದೆ. ಚೆನ್ನಾಗಿ ಮಾಡ್ತಿದ್ಯಾ ಹಾಗೆ ಹೀಗೆ. ಅವ್ರು ಒಂದಿಷ್ಟು ನನಗೆ ಹೋಮ್ವರ್ಕ್ಗಳು ಕೊಡ್ತಾ ಇರಬೇಕಾದ್ರೆ ಸಖತ್ತಾಗಿ ಮಾಡ್ತಾ ಇದ್ದೆ. ಅವರು ನೀನು ಚೆನ್ನಾಗಿ ಮಾಡ್ತೀಯ ಅಂತ ನನ್ನನ್ನು ಸ್ವಲ್ಪ ಸ್ಪೆಷಲ್ ಆಗಿ ಎನ್ಕರೇಜ್ ಮಾಡೋಕ್ಕಾಗಲಿ. ಅವಾಗೆಲ್ಲ, ಇವಾಗೂ ಇದೆ ಅನ್ಸುತ್ತೆ, ಗ್ರಾಮೀಣ, ಹೋಬಳಿ, ಆಮೇಲೆ ಪ್ರತಿಭಾ ಕಾರಂಜಿ
ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ತೊಗೊಂಡೋದ್ರು. ಆಮೇಲೆ ಒಂದ್ಸಲ ಏನಾಗೋಯ್ತು, ಸ್ಕೂಲ್ ಟೈಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಬಂದ್ಬಿಟ್ಟೆ ನಾನು. ಫಸ್ಟ್ ಬಂದಾಗ ಅವನ್ ನಮ್ಮ ಸ್ಕೂಲಲ್ಲಿ ಲೈನಿಗೆ ನಿಂತ್ಕೊಂಡು ಪ್ರೇಯರ್ ಹೇಳಿಸ್ರು. ಹೌದು, ಪ್ರೇಯರ್ ಹೇಳಿಸ್ಬೇಕು ಅಚೀವ್ ಮಾಡಿದ್ರೆ ಬೆಳಗ್ಗೆ ನ್ಯೂಸ್ ಪೇಪರಲ್ಲಿ ನನ್ನ ಹೆಸರು ಬಂದಿತ್ತು. ಅವಾಗ ಅಂದ್ರೆ ನೀವು ಅವಾಗಲೇ ನ್ಯೂಸ್ ಪೇಪರಲ್ಲೇ ಬಂದ್ಬಿಟ್ಟಿದ್ದೀರ. ನಮ್ಗೆ ಅದು ಒಂಥರ ಹೊಸದು. ಆವಾಗ ಬಂದಿತ್ತಲ್ವಾ, ನ್ಯೂಸ್ ಪೇಪರಲ್ಲಿ ನಿಂತು ಓದಿಸ್ತಿರ್ತಾರೆ ಒಬ್ರನ್ನ ಯಾರನ್ನಾದ್ರೂ ಮುಂದೆ. ಅವಾಗ ಹಿಂಗೆ ಡಿಸ್ಟ್ರಿಕ್ಟ್ ಲೆವೆಲ್ ಫಸ್ಟ್ ಬಂದಿದ್ದಾನೆ ಅಂತ ಹೇಳಿ ಮುಂದೆ ಕರೆಸಿ ಕ್ಲಾಪ್ಸ್ ಹೊಡ್ಸ್ಬಿಟ್ರು. ಒಂಥರ ನನಗೆ ಎನರ್ಜಿ ಬೂಸ್ಟ್ ಆಗ್ಬಿಡ್ತು. ಅವಾಗಿಂದ ಸಖತ್ ನನಗೆ ತುಂಬಾ ಇಂಟ್ರೆಸ್ಟ್ ಇದ್ರ ಕಲೆಯಲ್ಲಿ. ಈ ನಿಮ್ದು ಡ್ರಾಯಿಂಗ್ ಸ್ಕಿಲ್ ನೋಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ, ಈಗ ಕೆಲವೊಬ್ರು ಏನಾಗುತ್ತೆ ಅಂದ್ರಣ, ಓಕೆ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ, ಬಟ್ ಕೆಲವೊಬ್ರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಓದೋದು ಬಿಟ್ಟು ಈ ಥರದ್ದು ಒಂದಿಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದರೆ ಸ್ವಲ್ಪ ಬೈಯೋದು ಅಥವಾ ಅದನ್ನೇನಕ್ಕೆ ಮಾಡ್ತಿದ್ಯಾ ಅಂತ ಡಿಸ್ಕರೇಜ್ ಮಾಡ್ತಾ ಇರ್ತಾರೆ. ಡಿಸ್ಕರೇಜ್ ಅಂತಲ್ಲ, ಬಟ್ ಅವರಿಗೆ ಓದ್ಬಿಟ್ಟು ಅಂದರೆ ನಾರ್ಮಲಿ ನಾವು ಹೆಂಗಂದರೆ SLC ಹೋದ್ಮೇಲೆ ನೆಕ್ಸ್ಟ್ ಒಂದು ಯಾವುದೋ ಒಂದು PUC ಮಾಡಿ ಸೊ ಯಾವುದೋ ಒಂದು ಜಾಬ್ ಹಿಡ್ಕೊಂಡು ಆ ಥರ ಯೋಚನೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಆ ಥರ ಏನಾದ್ರು ಇದೆಲ್ಲ ಏನಕ್ಕೆ ಅಂತ ಏನಾದರೂ ಮಾಡಿದ್ರಾ? ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಇದ್ರು. ನಮ್ಮ ತಂದೆ ಅವರು ರೈತಾಪಿ ಕುಟುಂಬನೇ, ಬಟ್ ಅವ್ರ ಬಗ್ಗೆ ಡ್ರಾಯಿಂಗ್ ಬಗ್ಗೆ, ಚಿತ್ರ ಬಗ್ಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಅವ್ರಿಗೆ ಓದಿದ್ರೆ ಮಾತ್ರ ಏನೋ ಅನ್ನೋ ಥರ ಇತ್ತು. ಅದೇ ಹೇಳಿದ್ನಲ್ವ, ನ್ಯೂಸ್ ಪೇಪರಲ್ಲಿ ಬಂದಾಗ ಹಿಂಗೆ ಎಲ್ಲ ಎನ್ಕರೇಜ್ ಮಾಡಿದ್ರು. ಅವಾಗ ಕ್ರಿಯೇಟ್ ಆದಂಗೆ ಆಗ್ಬಿಡ್ತು. ನಮ್ಮ ಅಪ್ಪಾಜಿಗೆ ಖುಷಿ ಆಗ್ಬಿಡ್ತದು, ಓ ನನ್ನ ಮಗ ಮಾಡ್ತಿದ್ದಾನೆ ಅಂತ. ಅವಾಗ ಅವರ ಫ್ರೆಂಡ್ಸ್ ಏನಾದ್ರು ಈ ಚಿತ್ರ ಅದು ಇದು ಅಂತ ಹೇಳಿದಾಗ, ನನ್ನ ಮಗ ಚಿತ್ರ ಬರೀತಾನೆ ಕೊಡು, ಬರ್ಸ್ಕೊಂಬರ್ತೀನಿ ಅಂತಂದು ಕರ್ಕೊಂಬರೋದು. ಆಮೇಲೆ ನಮ್ಮಪ್ಪ ನಂದು ಪೇಪರಲ್ಲಿ ಬಂದಾಗ ಅದನ್ನ ಕಟ್ ಮಾಡ್ಕೊಂಡು ಜೇಬಲ್ಲಿ ಇಟ್ಕೊಂಡು ಅವ್ರ ಫ್ರೆಂಡ್ಸ್ಗೆಲ್ಲ ತೋರ್ಸೋದು, ಊರಲ್ಲೆಲ್ಲ ಹಳ್ಳಿಲಿಲ್ಲ. ಅದು ಒಂಥರ ನನಗೆ ಖುಷಿ ಆಗಿರೋದು. ಅಂದ್ರೆ ಇದು SLC ವರೆಗೂ ಮಾತ್ರ ನಿಮ್ಮೂರಲ್ಲಿ ಓದಿದ್ರಿ? SLC ವರೆಗೂ ನಮ್ಮೂರಲ್ಲಿ ಓದಿದೆ. ಅದರ್ವೈಸ್ ಆಮೇಲೆ ನಾನು ಗದಗ್ ಅಂತ ಇದೆ, ಅಲ್ಲಿ ಕಲಾಮಂದಿರ ಅಂತಂದಿದೆ, ವಿಜಯ ಕಲಾಮಂದಿರ ಅಂತ, ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಮಾಡಿದೆ. ಅದು ಮುಗಿಸ್ಕೊಂಡು ಬೆಂಗಳೂರು ಶಿಫ್ಟ್ ಆದೆ ನಾನು. ಅಂದ್ರೆ PUC ಟೈಪ್ ಅಥವಾ ಏನು ಡಿಪ್ಲೊಮಾ ಟೈಪ್? ಅದು ಇಲ್ಲ, ಅದು ಡಿಗ್ರಿ ಟೈಪು. ಅದರಲ್ಲೂ ನಮಗೆ ಸಬ್ಜೆಕ್ಟ್ಗಳು ಇದಾವೆ, ಥಿಯರಿಗಳು ಇದಾವೆ, ಈ ತರ ಆಕ್ಟಿವಿಟೀಸ್ ಇದಾವೆ. ಹೌದಾ? ಈ ಡ್ರಾಯಿಂಗ್ ಅಲ್ಲಿ ಎಷ್ಟು ಟೈಪ್ ಇದಾವೆ ಅಂದ್ರೆ, ಇವಾಗ ಒಂದು ಇಂಜಿನಿಯರಿಂಗ್ ಇರ್ಬೋದು, BA ಇರ್ಬೋದು, ಅದರಲ್ಲಿ ಒಂದಿಷ್ಟು ಟೈಪ್ಸ್ ಬರ್ತದೆ. ಈ ಡ್ರಾಯಿಂಗ್ ಪೇಂಟಿಂಗ್ ಅಲ್ಲಿ ಈಗ ಕೆಲವರು ಕಾರ್ಟೂನ್ಸ್ ಬರಿತಾ ಇರ್ತಾರೆ, ಕೆಲವರು ಜಸ್ಟ್ ಆಯಿಲ್ ಪೇಂಟ್, ಈ ತರ ಎಲ್ಲ ಇರ್ತದೆ. ಅದ್ರಲ್ಲಿ ಏನಾದ್ರು ಟೈಪ್ಸ್ ಇದಾವ ಅಥವಾ ಯಾವ ಟೈಪ್ಸ್ ಅಂತ ಇಲ್ಲ? ಅದೇ ಲಲಿತ ಕಲೆಗಳು 9 ಇದಾವೆ, ಅದು ಬೇರೆ. ಇದು ಚಿತ್ರಕಲೆ ಒಂದು. ಚಿತ್ರಕಲೆಯಲ್ಲಿ ಅಪ್ಲೈಡ್ ಆರ್ಟ್ ಅಂತ ಒಂದಿದೆ, ಮೂರ್ತಿ ಕೆತ್ತನೆ ಅಂತ ಇದೆ, ಆ ಥರ ವಿಧಗಳು. ಚಿತ್ರಕಲೆಯಲ್ಲಿ ಬೇರೆ ಬೇರೆ ಇದಾವೆ. ಏನು ಅಬ್ಸ್ಟ್ರಾಕ್ಟ್ ಇದೆ, ಲೈನ್ ಡ್ರಾಯಿಂಗ್ ಇದೆ, ರಿಯಲಿಸ್ಟಿಕ್ ಪೇಂಟಿಂಗ್ ಇದೆ, ವಾಟರ್ ಬೇಸ್, ಮೀಡಿಯಂಗಳಲ್ಲಿ ಬೇರೆ ಬೇರೆ ಥರಗಳು ತುಂಬಾ ಇದಾವೆ. ನೀವು ಚೂಸ್ ಮಾಡ್ಕೊಂಡಿದ್ದೆ? ನಾನು ಚೂಸ್ ಮಾಡ್ಕೊಂಡು ಪೇಂಟಿಂಗ್. ಅಂದ್ರೆ ಹೈಸ್ಕೂಲಲ್ಲಿ ನಿಮ್ ಸರ್ ಏನಾದ್ರು ಎಜುಕೇಟ್ ಮಾಡಿದ್ರಾ, ಅಂದ್ರೆ ಯಾವ ತರ ಹೋಗ್ಬೇಕು ಏನಂತ? ಹೌದು, ನಾನು SLC ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದೆ. ಬಟ್ ನಮ್ಮ ಮನೆಯಲ್ಲಿ ನನ್ಗೇನೋ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಹೌದು, ಯಾಕಂದ್ರೆ ಆ ಟೈಮಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಅಂದ್ರೆ ಒಂದು ಇದಿತ್ತು. ಆ ಟೈಮ್ ನೀವು ಮಾಡ್ಬೋದಿತ್ತಲ್ಲ. ಇವಾಗ ನಿಮ್ ಫ್ರೆಂಡ್ಸ್ ಎಲ್ಲ ಬೇರೆ ಡಿಗ್ರಿ ಅಥವಾ PUC ಮಾಡ್ಕೊಂಡು ಬೇರೆ ಕಡೆ ಡಿಗ್ರಿ ಮಾಡಕ್ ಹೋದ್ರೆ, ನೀವು ಪೇಂಟಿಂಗ್ ಕಡೆ ಬಂದ್ರು. ಮನೆಯಲ್ಲಿ ಆತರ ಏನಾದ್ರು ಅಪ್ಪ ಅಮ್ಮ ಹೇಳೋದು, ನೀ ಎಲ್ಲರೂ ಆ ಥರ ಮಾಡ್ತಾರೆ, ನೀನೇನು ಪೇಂಟಿಂಗ್ ಮಾಡ್ತಿದ್ದೆ ಅಂತ? ಯಾಕಂದ್ರೆ ಹಳ್ಳಿಗಳಲ್ಲಿ ಇದೊಂಥರ ಇದಿರುತ್ತೆ ಮೈಂಡಲ್ಲಿ, ಏನಂದ್ರೆ ಈ ಪೇಂಟಿಂಗ್ ಇವೆಲ್ಲ ಏನಕ್ಕೆ, ದುಡ್ಡು ಕೊಡುತ್ತಾ, ಇದರಿಂದ ಜೀವನ ಕಟ್ಕೊಳಕ್ಕಾಗತ್ತಾ ಅಂತ ಇರ್ತಾರೆ. ಆ ಥರ ಏನಾದ್ರು ನಿಮ್ಮ ಮನೆಯಲ್ಲಿ ಹೇಳಿದ್ದಿದೆಯಾ ಅಥವಾ ನಿಮಗೆ ಏನಾರ ಅನಿಸಿದೆಯಾ, ನಾನು ಪೇಂಟಿಂಗ್ ಮಾಡೋಕೆ ಈ ಥರ ಮಾಡ್ತಿದ್ದೀನಿ, ಬೇರೆಯವರೆಲ್ಲ ಡಿಗ್ರಿ ಮಾಡ್ಕೊಂಡು ಬೇರೆ ಥರ ಹೋಗ್ತಾ ಇದ್ದಾರೆ, ಸೊ ಆ ಥರ ನಿಮ್ಗೆ ಏನಾರು ಅನಿಸಿದೆಯಾ? ನಮ್ಮನೇಲಿ ನಾನು 10th ಚೆನ್ನಾಗಿ ಮಾರ್ಕ್ಸ್ ತೆಗೆದಾಗ ಹೇಳಿದ್ರು, ಇಂಜಿನಿಯರ್ ಮಾಡು ಅಥವಾ ಹಿಂಗೆ ಸೈನ್ಸ್ ಏನೋ ಮಾಡು, ಆ ಥರದ್ದು ತುಂಬ ಹೇಳಿದ್ರು. ಆಯ್ತು ಅಂತ ನಾನು ಒಂದು ಲೆವೆಲ್ಗೆ ಫಿಕ್ಸ್ ಆಗ್ಬಿಟ್ಟಿದ್ದೆ, ಸೈನ್ಸ್ ಅಥವಾ ಏನಾದರೂ ಇಂಜಿನಿಯರಿಂಗ್ ಮಾಡೋಣ ಅಂತ. ನನಗೆ ಯಾಕೋ ಅದು ಇಂಟ್ರೆಸ್ಟ್ ಬರಲಿಲ್ಲ. ಒಂದಿನ ನಮ್ಮ ಸರ್ ಕರೆದ್ರು, ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಈಗ 10th ಮುಗಿದ್ಮೇಲೆ ಅಂತ. ಗೊತ್ತಿಲ್ಲ ಸರ್, ಮನೇಲಿ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಏನಾಗ್ತೀನಿ ಅಂತ. ಇಂಥ ಒಳ್ಳೆ ಕಲೆ ಇಟ್ಕೊಂಡು ಏನಕ್ಕ ನೀನು ಅದು ಇದು ಅಂತ ಹೋಗ್ತಿದ್ಯಾ ಅಂತ. ಸರ್ ಗೊತ್ತಾಗ್ತಿಲ್ಲ ಏನು ಮಾಡ್ಬೇಕು ಹೇಳಿ. ಹಿಂಗೆ ಇದಕ್ಕೆ ಅಂತಲೇ ಒಂದು ಡಿಗ್ರಿ ಡಿಪ್ಲೊಮಾ ಎಲ್ಲ ಇದೆ,
ಸೇರ್ಕೊ, ನೀನು ಚೆನ್ನಾಗಿ ಮಾಡ್ತಿದ್ಯಾ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದ್ರಂಗೆ ಕಾಲೇಜ್ಗಳೆಲ್ಲ ಇದಾವೆ, ನಾನು ಸೇರಿಸ್ತೀನಿ ನಿನ್ನ ಹಾಸ್ಟೆಲ್ ಸಮೇತ. ಅಂದ್ರೆ ಆ ಟೈಮಲ್ಲಿ ನಿಮ್ಗೆ ಏನಾರು ಇತ್ತಾ ಇದರಿಂದ ಜೀವನ ಕಟ್ಕೋಬೋದಂತ ಏನಾದರೂ ಐಡಿಯಾ ಇತ್ತ ಅಥವಾ ನಿಮಗೆ? ನಂಗೆ ಅನ್ಸಿದ ಮಟ್ಟಿಗೆ ಆ ಟೈಮಲ್ಲಿ ಅದರಲ್ಲಿ ಏನು ಅವಾಗ ಅಂದ್ರೆ ಆ ವಯಸ್ಸಲ್ಲಿ ನಮಗೆ ಜೀವನ ಕಟ್ಕೊಳ್ಳೋದು ಇದರಿಂದ ದುಡ್ಡು ಬರುತ್ತಾ ಅಂತ ಏನು ಯೋಚನೆ ಇರಂಗಿಲ್ಲ. ಆ ಥರ ಏನು ಜಸ್ಟ್ ಒಂದು ಪ್ಯಾಷನ್ ಆಗಿ ಸ್ಟಾರ್ಟ್ ಆಗಿರೋದು. ಏನು ಗೊತ್ತಾ, ಊರಲ್ಲಿ ನಾವು ಈ ಪೇಂಟಿಂಗ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಮನೆಗೆ ಓಂಕಾರ ಹಾಕಕ್ಕೆ, ಚಿತ್ರ ಬರೆಯಕ್ಕೆ, ಮದುವೆ ಮನೆಗೆ ಏನೋ ಹೂವು ಬಿಡ್ಸಕ್ಕೆ ಅಂತ ಕರೆಯೋರು. ಕರೆದಾಗ ಏನು ಮಾಡೋದು, ಚೆನ್ನಾಗೆಲ್ಲ ಮಾಡ್ಕೊಟ್ಟು ಬಂದ್ಮೇಲೆ ಅವ್ರು ಒಂದಿಷ್ಟು ನಮಗೆ ಅಂತಾನೆ ಅಕ್ಕಿ, ಬೆಲ್ಲ, ಬೇಳೆ, ಒಂದು 10 ರೂಪಾಯಿ ಮದುವೆ ಮನೆಗಳಲ್ಲಿ ಕೊಟ್ಟು ಕಳಿಸೋದು. ಏನೋ ಇದರಿಂದ ಸಿಕ್ತಿದೆಲ್ಲಪ್ಪ ಅನ್ನೋ ಖುಷಿ ಒಂದಿತ್ತು. ಬಟ್ ಇದರಿಂದನೇ ಜೀವನ ಕಟ್ಕೊಂತೀವಿ ಅನ್ನೋದು ನಂಗೆ ಅಷ್ಟೊಂದು ಇರ್ಲಿಲ್ಲ. ಹೋಗ್ತಾ ಹೋಗ್ತಾ ಅಲ್ಲಿ ಕಲ್ತ್ಕೊಂಡು ಆ ಕಾಲೇಜಲ್ಲಿ ಇದ್ದು, ಆಮೇಲೆ ಜನಗಳು ನೋಡಿ, ಅಲ್ಲಿಂದ ಡಿಗ್ರಿ ಡಿಪ್ಲೊಮಾ ಮಾಡಿದವರು, ಟೀಚರ್ ಆದವರು, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆದವರು, ಇದರಿಂದನೂ ಜೀವನ ಮಾಡ್ಬೋದು ಅಂತ ಅನಿಸ್ತು. ಅಂದ್ರೆ ನೀವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ಅವ್ರ ಟೀಚರು ನಿಮ್ಗೇನು ಬಂದಿದ್ರಲ್ವ, ಅವರು ಕೂಡ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿ ಅವರು ಅಲ್ಲಿಗೆ ಬಂದಿದ್ದು. ಬಟ್ ಅವರು ಗೈಡ್ ಮಾಡೋಷ್ಟು ನನಗೆ ಯಾರು ಮಾಡಿಲ್ಲ. ತುಂಬಾ ಒಂದು ದಾರಿ ತೋರಿಸ್ಕೊಟ್ರು ನನಗೆ. ಒಂದು ವೇಳೆ ಡ್ರಾಯಿಂಗ್ ಬಿಟ್ಟಿದ್ರೆ, ಅಂದರೆ ಇವಾಗ ಓಕೆ ನಿಮ್ಗೆ ಅಲ್ಲಿ ಚಿಕ್ಕನಿಂದ ಬರೀ ಅಭ್ಯಾಸ ಇತ್ತು, ಮತ್ತು ಆಮೇಲೆ ನಿನ್ನ ಫ್ರೆಂಡ್ ನೋಡಿ ಸ್ವಲ್ಪ ಕಾಂಪಿಟೇಷನ್ ಬಿಲ್ಡ್ ಆಯಿತು, ಆಮೇಲೆ ಟೀಚರ್ ಸಿಕ್ಕರು. ಇನ್ ಕೇಸ್ ನೀವು ಡ್ರಾಯಿಂಗ್ ಚೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗ್ತಿದ್ರಿ ಅಣ್ಣ? ನಾನು ಆ ಲೆವೆಲ್ಗೆ ಆ ಥಿಂಕಿಂಗ್ ಇದ್ದಿದ್ರೆ, ಅಂದರೆ ಹಳ್ಳಿಲೇ ಇದ್ದಿದ್ರೆ, ನಾನು ಬೇರೆ ಎಜುಕೇಶನ್ ಮಾಡಲಿಲ್ಲ ಅಂದಿದ್ರೆ ನಾನೊಬ್ಬ ರೈತ ಆಗಿರ್ತಿದ್ದೆ. ಯಾಕಂದ್ರೆ ಎಲ್ಲ ರೈತ ಕುಟುಂಬದಿಂದ ಬಂದಿರೋದು. ರೈತರಾಗೆ ಏನೋ ಒಂದು ಜೀವನ ಕಟ್ಕೊತಾ ಇದ್ವಿ. ನಮ್ಮ ಪ್ರೊಫೆಷನಲ್ ಆಗಿ ಈ ತರದ್ದು ಒಂದು ಪ್ರಪಂಚ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಅಂದ್ರೆ ನಿಮ್ಮ ಫ್ಯಾಮಿಲಿ ಅಥವಾ ಸುತ್ತಮುತ್ತ ಯಾರು ಈ ತರ ಆರ್ಟಿಸ್ಟ್ ಅಥವಾ ಆರ್ಟ್ ಅಲ್ಲಿ ಯಾರ್ಯಾರು ಬಂದಿಲ್ಲ. ಬಟ್ ಈ ತರದ್ ಒಂದು ಪ್ರಪಂಚ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಬಟ್ ಅಲ್ಲಿ ಕಾಲೇಜಿಗೆ ಸೇರಿದಾದ್ಮೇಲೆ ಈ ಥರದ್ದೊಂದು ಜೀವನ ಇದೆ, ಈ ಥರ ಒಂದು ಆರ್ಟ್ ಇದೆ, ಈ ಥರದ ಮೇಲೆ ಏನಾದರೂ ಮಾಡಬೇಕು ಅನ್ನೋದು ಬಂದಿದೆ ನನಗೆ. ಅಂದರೆ ನೀವು ಆ ಡ್ರಾಯಿಂಗ್ ಕಲ್ತ ಮೇಲೆ, ಅಂದರೆ ಗದಗಲ್ಲಿ ಡ್ರಾಯಿಂಗ್ ಕಲ್ತ ಮೇಲೆ, ಗದಗ ಅಂತ ಹೇಳಿದ್ರಲ್ಲ, ಗದಗಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದ್ರಿ. ಅಲ್ಲಿಂದ ಏನಾಯ್ತು ಅಂದರೆ, ನನ್ನ ಫ್ರೆಂಡ್ ಒಬ್ಬನು ಇಲ್ಲಿ ಗದಗಲ್ಲೇ ನನ್ನ ಬ್ಯಾಚ್ಮೇಟೆ ಫಸ್ಟ್ ಇಯರು, ಅವನು ಇಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಯಿತು. ಅವನು ರಜದಾಗೆಲ್ಲ ನಮ್ಮ ಕಾಲೇಜಿಗೆ ಬರ್ತಾ ಇದ್ದ. ಅವನು ಒಂಥರ ಆರ್ಟಿಸ್ಟಿಕ್ ಆಗಿ ಚೆನ್ನಾಗಿ ಏನೋ ಬಿಲ್ಡ್ ಆಗಿದ್ದ. ಅವನ್ನ ನನಗೆ ತುಂಬ ಕ್ಲೋಸು. ಹಾಗಾಗಿ ಅವನ್ನ ಮಾತಾಡೋದು ಎಲ್ಲ ಹಿಂಗೆ ಹಾಗೆ ಅಂತ ಅಂದು ಹೇಳಿದಾಗ, ಬೆಂಗಳೂರಿಗೆ ಒಂದ್ಸಲ ಬಾ, ನಾನು ನಿನಗೆ ಕಾಲೇಜು ಆಮೇಲೆ ಈ ಥರ ಮಾಡ್ಬೋದು, ನಿನಗೆ ಪಾರ್ಟ್ ಟೈಮ್ ಜಾಬ್ ಥರ ಮಾಡಿಕೊಂಡು ನೀನು ಓದ್ಬೋದು ನೀನು ಬೆಂಗಳೂರಲ್ಲಿದ್ದರೆ ಅಂತ ಹೇಳಿದ್ದ. ಅವ್ನು ನಂಬ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಇಲ್ಲಿ ಅಡ್ಮಿಷನ್ ಆಯಿತು. ನನ್ನ ಫ್ರೆಂಡ್ ಇನ್ನೊಬ್ಬರು ಮತ್ತೆ ಬೆಂಗಳೂರು ಬಂದು ಇಲ್ಲಿ ಮತ್ತೆ ಕಾಲೇಜ್ ಕಂಟಿನ್ಯೂ ಮಾಡಿದ್ರಿ, ಸಿಕ್ಕಿದ್ರು. ಅವ್ರ ಕಡೆಯಿಂದ ಅಡ್ಮಿಷನ್ ಆಯಿತು. ಇಲ್ಲಿ ಕಲಾಮಂದಿರ್ ಸ್ಕೂಲ್ ಆಫ್ ಆರ್ಟ್ ಅಂತ ಹನುಮನ್ ನಗರ, ಅಲ್ಲಿ ಸೆಕೆಂಡ್ ಇಯರ್ ಕಂಟಿನ್ಯೂ ಆಯಿತು. ಅಲ್ಲಿನೂ ಸೆಕೆಂಡ್ ಇಯರಲ್ಲೆಲ್ಲ ಸಖತ್ತಾಗಿ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಒಂದು ಲೆವೆಲ್ಗೆ ಮಾಡ್ತಿದ್ದೆ. ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ. ಅಲ್ಲೂ ಸ್ಕೋರ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಗಿತ್ತು. ಅಲ್ಲಿಂದ ಒಂದು ಸ್ವಲ್ಪ ಫ್ರೆಂಡ್ಸು, ಬಾಂಡಿಂಗು. ಆಮೇಲೆ ನಮಗೆ ಹಳ್ಳಿಯಿಂದ ಬಂದಿದ್ದಲ್ವಾ, ಫೀಸ್ ಕಟ್ಟೋಕ್ಕೂ ತುಂಬ ತೊಂದರೆ ಆಗ್ತಿತ್ತು. ಇಲ್ಲಿ ಬಂದಮೇಲೆ ನನಗೆ ಇವೆಂಟ್ ಫೀಲ್ಡ್ ಅನ್ನೋದು ಸ್ಟಾರ್ಟ್ ಆಯಿತು. ಇವೆಂಟ್ ಅಂದರೆ ಹೇಗೆಂದರೆ ಪಾರ್ಟ್ ಟೈಮ್ ಥರ ಅದು. ನಮಗೆ ಫೀಸ್ ಕಟ್ಟೋಕ್ಕೂ ಒಂದು ಹೊತ್ತು ಊಟಗೂ ತುಂಬ ಕಷ್ಟ ಆಗ್ತಿತ್ತು. ಹಂಗಿದ್ದಾಗೆ ಅದೇ ನನ್ನ ಫ್ರೆಂಡ್ ಕರ್ಕೊಂಬಂದ ಅಂತ ಹೇಳಿದ್ನಲ್ಲ, ಅವನು ಇವೆಂಟ್ ಫೀಲ್ಡ್ನ ಟಚ್ ಮಾಡಿಸಿದ. ಅಂದರೆ ಇವಾಗ ಈ ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಅವ್ರಿಗೆ ಈಗ ನಾರ್ಮಲಿ ಇಂಜಿನಿಯರಿಂಗ್ ಅಥವಾ ಬೇರೆ BCA ಈ ಥರ ಡಿಗ್ರಿ ಮಾಡಿದವ್ರಿಗೆ ಒಂದು ಕಂಪ್ನಿಗಳು ಅಂದಿರ್ತವೆ. ಆ ಡಿಗ್ರಿ ಮುಗಿಸಿದ ಕೂಡಲೇ ಒಂದು ರೆಸ್ಯೂಮೆ ರೆಡಿ ಮಾಡ್ಕೊತಾರೆ, ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದಾವೆ, ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಕಾಲ್ ಮಾಡ್ತಾರೆ, ಅವರು ಜಾಬ್ ಇದು ಮಾಡ್ಕೊಂತಾರೆ. ಬಟ್ ನಿಮಗೆ ಆ ಥರ ಏನಾದರೂ ಪ್ಲಾಟ್ಫಾರ್ಮ್ಸ್ ಇದಾವೆ? ಇಲ್ಲ, ನಾನು ಫಸ್ಟ್ ನನ್ ಬೇಸಿಕ್ಕಿಂದ ಹೇಳ್ತಾ ಇರೋದು. ನಾವೇನೋ ಡಿಗ್ರಿ ಮುಗಿಸ್ಕೊಂಡು ಒಂದು ಲೆವೆಲ್ಗೆ ರೀಚ್ ಆಗಿದ್ರೆ ನಮ್ಗೆ ತುಂಬಾ ಪ್ಲಾಟ್ಫಾರ್ಮ್ ಕಂಪ್ನಿಯವರೇ ಬಂದು ಕರ್ಕೊಂಡು ಹೋಗೋರು. IT ಎಲ್ಲ ಡಿಸೈನರ್ ಆಗಿ,
ಆಮೇಲೆ ಕ್ಯಾನ್ವಾಸ್ ಡಿಸೈನಿಂಗು ಪೇಂಟಿಂಗು ಎಷ್ಟೊಂದು ಸ್ಟುಡಿಯೋಗಳಿದ್ವು. ಅವರೇ ಐಆರ್ ಮಾಡ್ಕೊಂಡು ಹೋಗಿ ನಮ್ಮನ್ನ ಕರ್ಕೊಂಡು ಪೇಂಟಿಂಗ್ ಮಾಡಿಸಿ ನಮ್ಗೆ ಸ್ಯಾಲ್ರಿ ಕೊಡೋದು, ಸಾರಿಗಳಿಗೆ ಡಿಸೈನ್ ಮಾಡೋದು, ಆಮೇಲೆ ಕಾರ್ಟೂನ್ಸು, ಪೇಪರ್ಸ್, ನ್ಯೂಸ್ ಪೇಪರ್ ಅಲ್ಲೆಲ್ಲ. ಆಮೇಲೆ ಪಾರ್ಟ್ ಟೈಮ್ ತರ ನೀವು ಮಕ್ಕಳಿಗೆ ಇದು ಏನು ಬೇಸಿಗೆ ಶಿಬಿರ ಅಂತ ಆ ಥರದಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಈಗ ಈಗಿಂದ ಏನಿದೆ ಜನ್ರೇಷನ್ನು, ಅವಾಗೆ ಇದ್ದಿದ್ರೆ ಇನ್ನೂ ನಾವು ಅಪ್ಡೇಟ್ ಆಗಿ ಇದು ಮಾಡ್ತಾ ಇದ್ವಿ. ಓಕೆ, ಈಗ ನೀವು ಬೆಂಗಳೂರು ಬಂದ್ಮೇಲೆ ಇಲ್ಲಿ ಏನೋ ಸ್ಟ್ರಗ್ಲಿಂಗ್ ಇತ್ತಾ ಅಥವಾ ನಿಮ್ಗೆ ಯಾರು ಪರಿಚಯ ಏನಿದ್ರ ಅಥವಾ ಬರೀ ಓನ್ಲಿ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಿ ಬಂದಿರೋದು ನೀವು? ನಾನು ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಿ ಬಂದಿದ್ದೆ. ಸ್ಟ್ರಗಲ್ ಅಂದ್ರೆ ಅಷ್ಟಿಷ್ಟು ಸ್ಟ್ರಗಲ್ ಅಲ್ಲ ಬಸ್ಸು. ನಾನು ನಮ್ಮ ಮನೆಯಲ್ಲಿ ಅಲ್ಲಿ 4,000 ರೂಪಾಯಿ ಫೀಸ್ ಅನ್ಕೊಳ್ಳಿ ಗದಗಲ್ಲಿದ್ದಾಗ. ಇಲ್ಲಿ ಬಂದ್ಮೇಲೆ ಒಂದು 10,000 12,000 ರೂಪಾಯಿ ಫೀಸ್ ಇತ್ತು. ಆ ಫೀಸ್ ಕೊಡಕ್ಕೂ ನಮ್ಮ ಮನೇಲಿ ರೆಡಿ ಇರ್ಲಿಲ್ಲ. ಬಂದ್ಬಿಟ್ಟಿದೀನಿ, ಜೀವನ ಏನೋ ಒಂದು ಮಾಡಿ ಕಟ್ಕೋಬೇಕು ಅನ್ನೋದು ನನ್ನ. ನಿಮ್ ಪರಿಚಯದವ್ರು ಯಾರು, ನಿಮ್ ಫ್ಯಾಮಿಲಿಯಲ್ಲಿ ನಿಮ್ಮೂರವ್ರು ಯಾರು ಇರ್ಲಿಲ್ಲ, ಒಬ್ಬರನ್ನೇ ನಂಬ್ಕೊಂಡ್ ಬಂದಿದ್ದು. ಅಡ್ಮಿಷನ್ ಆಯ್ತು, ಒಂದಿಷ್ಟು ದುಡ್ಡು ಅಂತ ಕೊಟ್ಟು ಕಳಿಸಿದ್ರು. ಅದಕ್ಕಿಂತ ಮುಂಚೆ ಬೆಂಗಳೂರು ನೋಡಿದ್ರಾ? ನೋಡಿದ್ದೆ, ಹಂಗೆ ಬಂದು ಹೋಗ್ತಾ ಇದ್ದೆ ಸ್ಕೂಲ್ ಟೂರ್ ಅಲ್ಲಿ ಈ ತರ ಆ ತರದ್ರಲ್ಲಿ. ಆಮೇಲೆ ಬಂದು ಹೋದ್ಮೇಲೆ ಏನಾಯ್ತು, ಇಲ್ಲಿ ಒಂದಿಷ್ಟು ಆಫ್ ಫೀಸ್ ಅಂತ ಕಟ್ಬಿಟ್ಟು ಉಳಿದಿದ್ದನ್ನ ನಾನು ಲೈಫ್ಗೆ ಅಂತ ಇಟ್ಕೊಂಡಿದ್ದೆ, ಜೀವನಕ್ಕೆ ಏನ್ ಬೇಕಂತ. ಹೋಗ್ತಾ ಹೋಗ್ತಾ ದುಡ್ಡೆಲ್ಲ ಖಾಲಿ ಆಗ್ತಾ ಇತ್ತು. ಒಂದೊಂದು ಊಟಕ್ಕೂ ನಾನು ತುಂಬಾ ಪರದಾಟ ಪಟ್ಟಿದ್ದೀನಿ. ಏನಾಗ್ತಿತ್ತು, ನಾನು ಇದ್ದಿದ್ದು ವಿದ್ಯಾರಣ್ಯಪುರ ನನ್ನ ಫ್ರೆಂಡ್ ರೂಮಲ್ಲಿ. ಅಲ್ಲಿಂದ ಇಲ್ಲಿ ಹನುಮಂತ ನಗರ ಬರ್ಬೇಕಂದ್ರೆ ಅವಾಗ 25 ರೂಪಾಯಿ ಪಾಸ್ ಏನಾಯ್ತು. ಹೌದು, ಡೇ ಪಾಸ್ ಕಾಲೇಜಿಂದ ಕೊಡ್ತಿದ್ರು. ಬಟ್ ನಂಗೆ 1 ವರ್ಷ ಆದ್ಮೇಲೆ 3 ತಿಂಗಳು 2 ತಿಂಗಳಿಗೆ ಅಂತ ಕೊಡ್ತಾ ಇದ್ರು. ಅದು ಖಾಲಿ ಆದ್ಮೇಲೆ ಮತ್ತೆ ನನ್ಗೆ ತುಂಬಿಸ್ಕೊಳಕ್ ದುಡ್ಡು ಇರ್ತಿದ್ದಿಲ್ಲ. ನಾನು ಒಂದೊಂದ್ಸಲ ಸುಳ್ಳು ಹೇಳ್ಕೊಂಡು ಪಾಸ್ ಅನ್ಕೊಂಡು ಹೋಗ್ತಾ ಇದ್ದೆ. ಅಯ್ಯೋ ಸಿಗ ಬಿದ್ದಿದ್ದೀನಿ, ಓಡೋಗಿದ್ದಿದೆ. ಒಂಥರ ನನ್ಗೆ ಅವಮಾನಗಳು ತುಂಬಾ ಆಗ್ತಾ ಇತ್ತು. ಏನಾಗ್ತಿತ್ತು, ಈ ಪಾಸ್ ಅಂತ ಹೇಳಿದಾಗ ತೋರ್ಸು ಅನ್ನೋರಲ್ವಾ, ಡೋರ್ ಹತ್ರ ನಿಂತ್ಕೊಂತ ಇದ್ವಿ ನಾವೆಲ್ಲ. ತೋರ್ಸು ಅಂತ ಅಂದಾಗ ಯಾವ್ದೋ ಒಂದು ಹಳೆ ಪಾಸ್ ತೋರ್ಸೋದು, ಅವ್ರು ಡೇಟ್ ನೋಡಿದ ತಕ್ಷಣ ಇಲ್ಲ ಕೊಟ್ಟು ಅಂತಂದಾಗ ಇಳಿದು ಓಡೋಗೋದು. ಆ ತರ ಹೆಂಗೆ ಜೀವನ ಇತ್ತು. ಕಾಲೇಜಿಗೆ ಬರ್ತಿದ್ವಿ, ಕಾಲೇಜ್ ಅಟೆಂಡ್ ಮಾಡ್ತಾ ಇದ್ದೆ, ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಕಾಸು ಇರ್ತಿದ್ದಿಲ್ಲ. ಒಂದಿಷ್ಟು ಬೆಂಗಳೂರು ಸುತ್ತಮುತ್ತ ಹುಡುಗರು ಅವರೆಲ್ಲ ಬಾಕ್ಸ್ ತೊಗೊಂಬರ್ತಾ ಇದ್ರು. ಅವ್ರೇನಾದ್ರೂ ನನಗೆ ಊಟ ಕೊಡ್ತಾರ ಅಂತ ಅವ್ರನ್ನ ಮಾತಾಡಿಸ್ಕೊಂಡು, ಊಟದ ಟೈಮಿಗೆ ಅವರೆಲ್ಲಿ ಊಟಕ್ಕೆ ಹೋಗ್ತಾರೆ ಅವ್ರ ಜೊತೆಗೆ ಹೋಗಿ ಮಾತಾಡ್ಕೊಂಡು, ಅವರು ನೀನು ಊಟ ತಂದಿಲ್ಲ ತಗೋ ಅಂತ 1 ತುತ್ತು 2 ತುತ್ತು ಅಲ್ಲಲ್ಲಿ ಫ್ರೆಂಡ್ಸ್ ಹತ್ರ ಒಂದೊಂದು ತುತ್ತು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಇದೆ. ಸಾಯಂಕಾಲ ಬಂದಮೇಲೆ ಹೊಟ್ಟೆ ಹಸುವಿಗೆ ನೀರು ಕುಡ್ಕೊಂಡು, ಅವಾಗ ಬೇಕ್ರಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬೇಕ್ರಿ ಇತ್ತು. 4 ರೂಪಾಯಿಗೆ ಆಪಲ್ ಕೇಕ್ ಅಂತ ಇತ್ತು. ಆ 4 ರೂಪಾಯಿನ 5 ರೂಪಾಯಿ ಉಳಿತಿತ್ತು. ರಾತ್ರಿ ಊಟಕ್ಕೆ ಆ 4 ರೂಪಾಯಿ ಕೇಕ್ ತಿನ್ಕೊಂಡೆ ನಾನು ನೀರು ಕುಡ್ಕೊಂಡು ನಿಮ್ದು ಸ್ಟ್ರಗ್ಲಿಂಗ್ ನಿಮ್ಮ ಮನೇಲೆಲ್ಲ ಏನಾದ್ರು ಗೊತ್ತಿತ್ತಾ? ಇಲ್ಲ, ಅವ್ರಿಗೆಲ್ಲ ಏನು ಗೊತ್ತಿರ್ಲಿಲ್ಲ. ಮನೇಲಿ ಏನು ಕೇಳ್ತಿರ್ಲಿಲ್ಲ, ಅಲ್ಲಿ ಬೆಂಗಳೂರಿಗೆ ಏನ್ ಮಾಡ್ತಿದ್ಯಾ ಅಥವಾ ಇಲ್ಲೇ ಇರ್ಬೋದಿತ್ತಲ್ಲ ಆ ಥರ ಏನಾರು ಹೇಳಿದ್ರೆ ನಿಮ್ ಸ್ಟ್ರಗ್ಲಿಂಗ್ ಆ ಥರ ನಿಮ್ಗೆ ಅನ್ಸಿದ್ಯಾ? ಇಲ್ಲ, ಬಟ್ ಅವ್ರಿಗೆ ಹೋಗಿದ್ದಾನೆ, ಓದ್ತಿದ್ದಾನೆ, ಎಲ್ಲೋ ಜೀವನ ಮಾಡ್ತಿದ್ದಾನೆ ಅನ್ನೋದು ಇತ್ತು. ಬಟ್ ಇಷ್ಟೊಂದು ಕಷ್ಟ ಪಡ್ತಿದ್ದಾನೆ ಅನ್ನೋದು ಅವರಿಗೆಲ್ಲ. ನಿಮ್ಗೆ ಏನಾರು ಭಯ ಈ ತರ ಏನಾರು ಕಷ್ಟ ಪಡ್ತಿದ್ದೀನಿ ಅಂದ್ರೆ ನಾನು ಎಲ್ಲಿ ತಿರ್ಗಾ ಮತ್ತೆ ಊರಿಗೆ ಕರ್ಸ್ಕೊಂಡ್ಬಿಡ್ತಾರೆ? ನಾನು ಏನೋ ಈ ಪೇಂಟಿಂಗ್ ಎಲ್ಲ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದ್ ಮಾಡಕ್ ಆಗುತ್ತೋ ಆಗಲ್ವೋ ಅನ್ನೋದೊಂದು ಕಷ್ಟನೋ ಸುಖನೋ ಆಗಿದ್ದಾಗ್ಲಿ ಇದೊಂದು ಕಂಪ್ಲೀಟ್ ಮಾಡೋಣ ಅಂತ ನಾನು ತುಂಬಾ ಸ್ಟ್ರಗಲ್ ಪಟ್ಟು. ಅಂದ್ರೆ ಇದು ಹನುಮಂತ ನಗರಲ್ಲಿ 3 ವರ್ಷ, ಎಷ್ಟು ವರ್ಷ ಅದು ಡಿಗ್ರಿ? ಇಲ್ಲ, ಅದು 5 ವರ್ಷ ಡಿಗ್ರಿ. ಓಕೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ ಬೇಸಿಕ್. ಓಕೆ, ಆ ಕಾಲೇಜ್ಗಳೆಲ್ಲ ಗೌರ್ಮೆಂಟ್ ಕಡೆಯಿಂದ ಏಡೆಡ್ ಆಗಿರ್ತವೆ ಅಥವಾ ಪ್ರೈವೇಟ್ ಕಾಲೇಜ್ಗಳವೆಲ್ಲ? ಇಲ್ಲ, ಗೌರ್ಮೆಂಟು ಇದೆ, ಏಡೆಡು ಇದೆ. ಓಕೆ, ಈ ನಾವೆಲ್ಲ ಓದಿದ್ದು ಗೌರ್ಮೆಂಟ್. ಓಕೆ, ಗೌರ್ಮೆಂಟ್ ಅಲ್ಲಿ ಅದ್ರಲ್ಲಿ ನಮಗೆ ಹಂಪಿ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಸಿಗುತ್ತೆ ಡಿಗ್ರಿ ಅಂತ. ನಾನು ಓದಿದ್ದು 6 ವರ್ಷ ಡಿಗ್ರಿ. ಓಕೆ, BV ಅಂತ, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಅಂತ. ಅಲ್ಲಿ ಕಂಪ್ಲೀಟ್. ಅಲ್ಲಿ ನಿಮ್ಗೆ ಯಾವ ತರ ಎಜುಕೇಶನ್ ಸಿಗುತ್ತೆ? ಅಲ್ಲಿ ನಮಗೆ ಪೇಂಟಿಂಗ್ ಬೇಸಿಕ್ ಇಂದ ನಿಮಗೆ ಪೋರ್ಟ್ರೇಟ್ ಆಗಲಿ, ಅನಾಟಮಿ ಸ್ಟಡಿ ಆಗಲಿ, ಲೈನ್ ಡ್ರಾಯಿಂಗ್ ಆಗಲಿ, ಅಬ್ಜೆಕ್ಟ್, ಅಂದ್ರೆ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಸ್ಟ್ರೀಮ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಒಂದು ಪೇಂಟಿಂಗ್ ಅಂದ್ರೆ ಈ ಪೆನ್ಸಿಲ್ ಇಂದ ಹಿಡಿದು ಬ್ರಷ್ ವರೆಗೂ, ಆಯಿಲರ್ ತಗೋ, ಅಕ್ರಾಲಿಕ್ ತಗೋ, ವಾಟರ್ ಕಲರ್ ತಗೋ, ಪ್ರತಿಯೊಂದು ನೀನು ಆಟ ಆಡ್ಬೋದು.
ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂದರೆ ಪೇಂಟಿಂಗ್ ನೀವು ಕ್ಯಾನ್ವಾಸಲ್ಲಾದರೂ ಮಾಡಿ, ಪೇಪರಲ್ಲಾದರೂ ಮಾಡಿ, ಪೆನ್ಸಿಲ್ ಆದರೂ ಮಾಡಿ, ಅದು ಪೇಂಟಿಂಗ್ ಡಿಪಾರ್ಟ್ಮೆಂಟ್. ಓಕೆ. ಈಗ ನಿಮ್ಮ ಕಾಲೇಜಲ್ಲಿ ಆ ಥರ ಅಂದರೆ ಈ ಥರ ಡಿಗ್ರಿ ಮಾಡಿಬಿಟ್ಟು ಒಳ್ಳೊಳ್ಳೆ ಜೀವನ ಕಟ್ಕೊಂಡು ಅಥವಾ ಕಾರ್ಪೊರೇಟ್ಗೆ ಹೋದವರು ಅಥವಾ ಏನಾದರೂ ಆರ್ಟಿಸ್ಟ್ ಆದರೂ ಯಾವ ಥರ ನಿಮಗೆ? ತುಂಬ ಜನ ಇದ್ದಾರೆ. ಈಗಿಂದ ಅವಾಗೆಲ್ಲ ನಮ್ಮ ಕಾಲೇಜ್ಗೆ ಬಂದು ಕರ್ಕೊಂಡು ಹೋಗೋರು. ಒಂಚೂರು ಕಂಪ್ಯೂಟರ್ ನಾಲೆಜು ಅಥವಾ ಬೇಸಿಕ್ ನಾಲೆಜ್ ಇತ್ತಂದರೆ ಡಿಸೈನರ್ ಆಗಿ ಎಷ್ಟೊಂದು ಜನ ಈಗ ಇನ್ಫೋಸಿಸಲ್ಲಿದ್ದಾರೆ, ವಿಪ್ರೋದಲ್ಲಿದ್ದಾರೆ, HCL ಅಲ್ಲಿದ್ದಾರೆ, ಒಳ್ಳೊಳ್ಳೆ ಇದೇ ಫೀಲ್ಡಲ್ಲೇ ಇದ್ದಾರೆ. ಆರ್ಟ್ ಫೀಲ್ಡಲ್ಲೇ ಇದ್ದಾರೆ, ಒಳ್ಳೊಳ್ಳೆ ಸ್ಯಾಲ್ರಿ ವಿಪ್ರೋದಲ್ಲೆಲ್ಲ ಇದ್ದಾರೆ. ಏನು ನಮ್ಮ ಆರ್ಟಿಸ್ಟ್ ಫೀಲ್ಡಲ್ಲಿ ಒಂದು ಕಮ್ಯುನಿಕೇಶನ್ ಇತ್ತಂತಂದರೆ ನೀವು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಸಾಧನೆ. ಅಂದರೆ ಈ ಪೇಂಟಿಂಗ್ ಬ್ರಷ್ ಇಂದನೂ ಜೀವನ ಕಟ್ಕೋಬೋದು ಆರಾಮಾಗಿ. ಯಾಕಂದ್ರೆ ತುಂಬಾ ಜನಕ್ಕೆ ಇರುತ್ತೆ ಇದರಿಂದ ದುಡ್ಡು ಸಿಗುತ್ತಾ ಇಲ್ಲ ಅಥವಾ ಜಾಬ್ ಇರುತ್ತಾ ಇದಕ್ಕೋಸ್ಕರನೇ ಅಂತ ಇರುತ್ತೆ. ಅಂಥವ್ರಿಗೆ ಜಾಬು ಸಿಗುತ್ತೆ, ಇದರಿಂದನೂ ಅರ್ನ್ ಮಾಡ್ಬೋದು, ಜೀವನ ಕಟ್ಕೋಬೋದು ಅನ್ನೋದು ಒಂದು ಇದೆ. ತುಂಬ ಇದೆ, ಈ ತುಂಬ ಅಪರ್ಚುನಿಟಿ ಇದೆ. ಈ ಡಿಸೈನ್ ಎಲ್ಲ ಯಾವ ಫೀಲ್ಡಲ್ಲಿ ಇಲ್ಲ ಹೇಳಿ. ಈ ಪೇಂಟಿಂಗ್ ಆಗಲಿ, ಒಂದು ಕಲರ್ ಥೀಮ್ ಆಗಲಿ, ಒಂದು ಇಂಟೀರಿಯರ್ಗೂ ಇಂದ ಹಿಡಿದು ನಿಮ್ಮ ಆಫೀಸ್ವರೆಗೂ ನಿಮ್ಮ ಒಂದು ಈಗ ಡಿಸೈನ್ ಏನಾದರೂ ಬೇಕಂದ್ರೆ ಕಲರ್ ಕಾಂಬಿನೇಷನ್ಗೂ ಒಬ್ಬ ಡಿಸೈನರ್ನ ಇಟ್ಕೊತಾರೆ. ಆ ಡಿಸೈನರ್ ಎಲ್ಲಿಂದ ಬಂದಿರ್ತಾನೆ? ಆರ್ಟ್ ಫೀಲ್ಡಿಂದನೇ ಬಂದಿರ್ತಾನೆ. ಓಕೆ. ಹಾಗಾಗಿ ಆ ಆರ್ಟ್ ಅನ್ನೋದು ತುಂಬ ಜನಗಳಿಗೆ ಜೀವನ ಕಟ್ಟಿದೆ. ತುಂಬ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಜಾಬ್ ಮಾಡ್ತಿದ್ದಾರೆ. IT ತುಂಬ ಹೆಸರು ಮಾಡಿದವರು. ಆಮೇಲೆ ಬರೀ ಪೇಂಟಿಂಗ್ಗೆ ಅಂದ್ಕೊಂಡವ್ರು ತುಂಬ ಲೆಜೆಂಡ್ರಿ ಪೇಂಟರ್ಗಳಾಗಿದ್ದಾರೆ. ನಾನೇನು ಸ್ವಲ್ಪ ಇನ್ನೂ ಚಿಕ್ಕ ಕಲಾವಿದ, ನನಗಿಂತ ತುಂಬ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಇದರಲ್ಲಿ ನಮಗೆ ಒಂಥರ ನಾವು ಸೆಲೆಬ್ರಿಟಿಗಳು. ಪೇಂಟರು, ಆರ್ಟಿಸ್ಟು ಅಂದರೆ ನಮ್ಮನ್ನು ಹೊಗಳ್ತಾರೋ ಇಲ್ಲ, ನಾವು ಮಾಡಿದ ವರ್ಕ್ಗೆ ತುಂಬ ಹೊಗಳಿಕೆ ಅಂತೂ ಸಿಗ್ತವೆ. ನೀವು ಮಾಡಿದ್ದೀರಾ ಅಂತಂದು ಹೇಳಿ ನಮ್ಮ ಅಪ್ರಿಷಿಯೇಷನ್ ಇರುತ್ತಲ್ವ, ನಮಗೆ ಅದು ಖುಷಿ ಸಿಗುತ್ತೆ. ಒಂಥರ ನಾವು ಸೆಲೆಬ್ರಿಟಿಗಳ ಥರ ಅನ್ಸ್ಕೊತೀವಿ.